ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿಂದ ಪಾರ್ಟ್ 2 ಇರುತ್ತೆ ಗೈಸ್. ಪಾರ್ಟ್ 1 ನೋಡಿಲ್ಲ ಅಂದರೆ ಅದು ನೋಡ್ಬಿಟ್ಟು ಆಮೇಲೆ ಇದು ನೋಡಿ, ಹಾಗಾದ್ರೆ ಕಂಪ್ಲೀಟ್ ಮಾಹಿತಿ ಸಿಕ್ಕಂಗೆ ಆಗುತ್ತೆ. ಥ್ಯಾಂಕ್ ಯು. ಇಲ್ಲೆಲ್ಲವನ್ನು ಬಲೆ ಹಾಕಿದ್ದಾರೆ, ನೋಡ್ಬೋದು ನೀವು. ಬಲೆ ಹಾಕಿರೋ ಉದ್ದೇಶ ಯಾರಿಗಾದ್ರೂ ಗೊತ್ತಿದೆಯಾ? ಪಾರಿವಾಳಗಳು ಒಳಗಡೆ ಹೋಗಬಾರ್ದು ಅಂತ ಹಾಕಿದಾರ, ಬಟ್ ಒಳಗಡೆನೂ ಪಾರಿವಾಳ ಆಡ್ತಾ ಇದೆ ನಾನು ಕಂಡಂಗೆ. ಮೈಸೂರು ಮಹಾರಾಜರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ರು, ಏನು ಮುಂದ್ಗಡೆ ಎಲ್ಲರೂ ಪಾರಿವಾಳಕ್ಕೆ ತಂದು ಆಹಾರ ಹಾಕ್ತಾರೆ, ಅದನ್ನು ಹಾಕಬಾರ್ದು ಅಂತ. ಯಾಕಂದರೆ ತುಂಬ ಜನರಿಗೆ ಇದಾಗಿದೆ, ಅದು ಪಾರಿವಾಳ ಹಾಕಿದಾಗ ಅದ್ರ ಪಿಕ್ಕ ಹಾಕೋತ್ತಲ್ಲ ಗೊತ್ತಾ, ಅದ್ರದ್ದು ಏನು ಎಕ್ಸಿಡೀಟ್ ಆಗುತ್ತೆ, ಅದರಿಂದ ಕಟ್ಟಡಗಳಿಗೆ ತುಂಬ ಅದು ಕೆಡುವ ಸ್ಥಿತಿ ಅಥವಾ ಅದ್ರ ದುಸ್ಥಿತಿ ಬರ್ತಾ ಇದೆ ಅಂತ ವರದಿ ಒಂದು ಬಂದದಕ್ಕೆ ಯಾರು ಕೂಡ ಆ ಥರ ಪಾರಿವಾಳಕ್ಕೆ ಆಹಾರ ಹಾಕಬಾರ್ದು ಅಂತ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಆರು ಕೂಡ ಪಾರಿವಾಳಗಳು ತುಂಬ ಇದ್ದಾವೆ, ಇನ್ನು ಅದೆಲ್ಲ ಪಿಕ್ಕ ಹಾಕುತ್ತಲ್ಲ, ಅದರಿಂದ ತುಂಬ ಎಫೆಕ್ಟಿವ್ ಆಗಿದೆ. ಇದೊಂದು ನೋಡ್ಕೊಳ್ಳಿ, ಯಾರು ಹಾಕಬಾರ್ದು ಅಂತಿತ್ತು. ಪಾರಿವಾಳಗಳು ಅದು ಸ್ವತಂತ್ರವಾಗಿ ಅದೇ ಆಹಾರ ಹುಡ್ಕೋಬೇಕು, ಅದು ಇಲ್ಲಿ ಎಲ್ಲ ಆಹಾರ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದರು. ಸೊ ಅದು ಹಾಕಿರೋ ಕಟ್ಟಡಗಳು ಏನಾದರೂ ದುಸ್ಥಿತಿಗೆ ಬಂದರೆ ಕಾರಣ ಆಗಬಾರ್ದು ಅಂತ ಅದನ್ನು ಸ್ಟಾಪ್ ಮಾಡೋದು ಒಂದೊಳ್ಳೆ ಉದ್ದೇಶ ಅಲ್ವಾ? ಓಕೆ ಗಾಯ್ಸ್, ನಾನು ಅಂದ್ಕೊಂಡಂಗೆ ನನ್ನ ವೀಡಿಯೋದಲ್ಲಿ ಮೈಸೂರದು ಒಂದು ವೀಡಿಯೋ ತೋರಿಸ್ಕೊಟ್ಟೆ. ನಾಳೆ ಆದರೆ ಫ್ಲವರ್ ಶೋದು ಒಂದು ವೀಡಿಯೋ ಹಾಕ್ತೀನಿ. ಇದೆಷ್ಟು ಒಂದು 30 ನಿಮಿಷ ಒಳಗಡೆ ತರಕ್ಕೆ ನೋಡ್ತೀನಿ. ಪಾರ್ಟ್ 1, 1, 2 ಮಾಡೋಣ. ಓಕೆ ಗಾಯ್ಸ್, ಬಾಯಿ ಹೇಳೋದ ಅಲ್ಲಿವರೆಗೂ ಹೋಗೋವರೆಗೂ ಬಾಯಿ ಹೇಳೋಕ್ಕಾಗಲ್ಲ. ಅಲ್ಲೆಲ್ಲ ಸುತ್ತಾಡಾದ್ಮೇಲೆ ಗಾಯ್ಸ್ 5 ಮಿನಿಟ್ಸ್ ಬ್ರೇಕ್. ಅಲ್ಲಿ ಏನಿಲ್ಲಾದರೂ ಟ್ರೈನ್ 3:30 ಹತ್ತಿದ್ದು, ಈಗ ಟೈಮು 8:30 ಆಗ್ಬಿಡ್ತಾ ಇದೆ. ಸೊ ಅರಮನೆ ಬಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಣ ಅನ್ನಿಸ್ತು. ಮತ್ತೆ ಇಲ್ಲಿಂದ ಹೋದ್ಮೇಲೆ ಮತ್ತೆ ಇದನ್ನು ಮೆಮೊರಿ ಚೆರಿಶ್ ಇರುತ್ತೆ. ಊರಲ್ಲಿ ನಾಳೆ ಹೋಗ್ತೀವಿ. ನಾಳೆ ಎಲ್ಲ ಫಂಕ್ಷನ್ ಚೆನ್ನಾಗಿರುತ್ತೆ. ನಾಳೆ ಇನ್ನೂ 3 ದಿನ ಇದೆ ಫಂಕ್ಷನ್. ಐ ಥಿಂಕ್ ಆಯುಧ ಪೂಜೆವರೆಗೂ ನಡೆಯುತ್ತೆ ಫಂಕ್ಷನು. ಅದ್ರ ಹಿಂದಿನ ದಿನ ಆಮೇಲೆ ಕ್ಲೋಸ್ ಆಗುತ್ತೆ. 8ನೇ ತಾರೀಕು ಜಂಬೂ ಸವಾರಿ ಆಗಿರುತ್ತೆ. ಆದರೆ ಅದನ್ನು ತೋರಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಂದ ಚೇರ್ ಖಾಲಿ ಇದೆ ಅಂತಿದ್ದೆ, ಇವಾಗ ಬಿಟ್ಟಿದ್ದಾರೆ. ಏನಿಲ್ಲ ಅಂದ್ರೆ ಒಂದು 100 ಜನ ಕೂತ್ಕೋಬೋದು ಇವಾಗ. ಇನ್ನೂ 100 ಜನ ನೆಮ್ಮದಿಯಾಗಿ ಕೂತ್ಕೊಂಡು ಪ್ರೋಗ್ರಾಮ್ ನೋಡ್ಕೊ ಹೋಗ್ಲಿ ಅಲ್ವಾ? ಅದು ಏನು ನೂಕು ನುಗ್ಗಿಲ್ದೆ ಎಲ್ಲ ತಳ್ಳಾರಿಗೆ ಹೋಗ್ತಾ ಇದ್ದಾರೆ, ಅದು ಬೇಕಿರೋದು ಎಲ್ಲ. ಆಮೇಲೆ ಅದಕ್ಕೂ ಗುದ್ದಾಡ್ಕೊಂಡು ಇಲ್ಲೂ ಎಲ್ಲ ಒಳಗಡೆ ಹೋಗೋದಕ್ಕೆ ನೋಡ್ತಾ ಇದ್ರು ಅನ್ಸುತ್ತೆ. ಅದಕ್ಕೆ ಇಲ್ಲಿ ಪೊಲೀಸರು ಮತ್ತೆ ಇದು ಮಾಡಿದ್ದಾರೆ. ಹೋದ್ಸರ್ RCB ಮ್ಯಾಚ್ ನೋಡೋಕೆ ಎಲ್ಲರೂ ವಿಧಾನಸೌಧ ಮುಂದೆ ಸೇರ್ಕೊಂಡಿದ್ವಲ್ಲ ಗೊತ್ತಾ, ಆಗ ನೋಡಿದ್ದು ಇಷ್ಟು ಜನರನ್ನ. ಅಷ್ಟು ಜನ ಇಲ್ಲದೆ ಇದ್ರು ಆ ರೀತಿ ಫೀಲ್ ಆಗ್ತಾ ಇರೋದೆ. ಸಾಕಾದಿದೆಲ್ಲ. ಎಡಿಟಿಂಗ್ ಟೈಮ್ ತಪ್ಪುತ್ತೆ. ಲೈಟು ನಾನು ಫೋಕಸ್ ಆಗ್ತಾ ಇದೆಯಲ್ಲ, ಅದಕ್ಕೆ ನನ್ನ ಫೇಸ್ಗೆ ಎಲ್ಲೋ ಇಷ್ಟ ಆಗ್ತಾ ಇದೆ. ನನ್ನ ಮುಖ ಇಷ್ಟೊಂದು ಬ್ರೈಟಾಗಿ ಇಷ್ಟೊಂದು ಚೆರಿಶ್ ಆಗಿದೆ ಅಂತ ನನಗೆ ಡೌಟ್ ಆಗ್ತಾ ಇದೆ. ಇಷ್ಟ ಪವರ್ ಆಫ್ ಇಷ್ಟೊಂದು ಬಲ್ಬ್ಸ್ ಎಷ್ಟಿರ್ಬೋದು? ಬಲ್ಬ್ಸು ಲಕ್ಷಾಂತರ ಹಾಕ್ಸಿರ್ಬೋದಾ? 1000ಕ್ಕಿಂತ ಪ್ಲಸ್ ಇರುತ್ತೆ ಅಂತ ಗೊತ್ತು. ಅಷ್ಟು ಬಲ್ಬ್ ಪ್ರಕಾಶ ಮಾಡುವಾಗ ಉಳಿಯುತ್ತಲ್ಲ, ಚಾರ್ಜ್ ಎಷ್ಟು ಬರ್ಬೇಕು? ಎಲೆಕ್ಟ್ರಿಸಿಟಿ ಎಷ್ಟು ಪವರ್ ಬರಬೇಕು ನೋಡಿ. ಹಿಂಗಿದ್ರೆ ಆಪೋಸ್ ಆಗುತ್ತೆ. ಹಿಂಗಿದ್ರೆ ನೋಡಿ ಎಷ್ಟು ಬ್ರೈಟಾಗಿ ಕಾಣುತ್ತೆ. ದಟ್ ಇಸ್ ದ ಪವರ್ ಆಫ್ ಲೈಟಿಂಗ್. ಟನ್ ಜುಗಲ್ ಬಂದು ಸ್ಟಾರ್ಟ್ ಆಗಿದೆ ಈಗ. ಇಷ್ಟೊತ್ತವರೆಗೂ ಸುಮ್ಮನೆ ಕೂತಿರೋರು, ಇವ್ರಿಗೂ ಕೈಗೆ ಸ್ವಲ್ಪ ಕೆಲಸ ಕೊಟ್ಟೇ ಇದ್ದಾರೆ. ಅಯ್ಯೋ, ಸ್ಟಾಪೇ ಮಾಡಿಬಿಟ್ರಲ್ಲ ಗುರು, ಇನ್ನೊಂದು ಸ್ವಲ್ಪ ಹೊತ್ತು ಮಾಡಬೇಕಾಗಿತ್ತು. ಈಗ ಕಮಾನ್ ಮೈಸೂರು, ಇನ್ನು ಬನ್ನಿ ಸೌಂಡ್. ದಟ್ ಈಸ್ ದ ಜೋಶ್ ಗಾಯ್ಸ್. ಯಾಕಿನ್ನ ಕ್ಲಾಪ್ಸ್ ಯಾರು ಹೊಡಿತಲ್ಲ? ನಂತರ ಎಲ್ಲ ವಿಡಿಯೋ ಮಾಡೋರು ಆಗ್ಬಿಟ್ಟವ್ರೆ. ಒಂದು ಕೈಯಲ್ಲಿ ಕ್ಲಾಪ್ಸ್ ಹೊಡಿಯೋಕ್ಕಾಗಲ್ಲ ಗಾಯ್ಸ್, ಅದಕ್ಕೋಸ್ಕರ. ಅಷ್ಟೇ, ಸ್ವಲ್ಪ ನಾಯ್ಸ್. ಹೋಗೋದಾ? ಇಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ, ಆದರೂ ಹೋಗ್ಲೇಬೇಕು, ಏನು ಮಾಡೋಕ್ಕಲ್ಲ. 9 ಗಂಟೆಗೆಲ್ಲ ಬಸ್ ಕ್ಲೋಸ್ ಆಗ್ಬಿಡುತ್ತೆ. ಬನ್ನಿ ಹೋಗೋಣ. ಲಿಟ್ರಲ್ಲಿ ಹೋಗೋಕ್ಕೆ ಮನಸ್ಸಿಲ್ಲ, ಎಲ್ಲಿಂದನೇ ಇರ್ಬೋದು, ಬಟ್ ಎಷ್ಟೊತ್ತು ಅಂತ ಇರೋಕ್ಕಾಗತ್ತೆ ಹೇಳಿ. ಓನ್ ವೆಹಿಕಲ್ ಇದ್ದರೆ ಎಷ್ಟೊತ್ತಿಗಾರು ಹೋಗಿ ರೀಚ್ ಆಗ್ಬೋದು. ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ ಮೇಲೇ ನಂಬ್ಕೊಂಡಿರೋದ್ರಿಂದ 9 ಗಂಟೆವರೆಗೆ ಇರುತ್ತೆ ಅನ್ಸುತ್ತೆ ಬಸ್ಸು. ಬೇಗ ಹೋಗ್ಬಿಡೋಣ, ಬಸ್ ಇಟ್ಕೊಂಡು ಮನೆಗೆ ಹೋಗೋಣ. ವೀಡಿಯೋ ಸಿಗ್ತಲ್ಲ, ಅದೇ ಖುಷಿ. ಎಂಟ್ರಿ ಆಗಿದ್ದೀನಿ, ಎಕ್ಸಿಟ್ ಆಗೋಣ. ನೋಡಿ ಇಲ್ಲಿ ಬ್ಲ್ಯಾಕ್ ಇದೀನಾ, ಈಗ ನೋಡಿ ಇಷ್ಟೊಂದು ಬ್ರೈಟ್ ಬಂದಿಯಾ, ಎಲ್ಲೋ ಇಷ್ಟು ಕಾಣ್ತಾ ಇದ್ದೀನಿ. ಬನ್ನಿ ಈ ಕಡೆ ಹೋಗ್ಬಿಡೋಣ ಫಸ್ಟು. ಒಂದ್ಕೇನಾರು ಓಡಲ್ವ? 300 ಜನ ನೋಡಲ್ವ? ನೋಡ್ತಾರೆ ಗಾಯ್ಸ್. ಎರಡೇ ಬೀಳಲ್ಲಿ ಇಟ್ಕೋಗ್ತಾ ಇದ್ದೀನಿ. ಆಗಲೇ ಕಂಡಾಗ ಮೊಬೈಲ್ ಬಿದ್ದರೆ
ಬೇಕಾದ್ರೆ ಕೈ ನೋವು ಬರಲ್ಲ ಜಾಸ್ತಿ, ಇಲ್ಲೇ ಇಟ್ಕೋಬೋದು, ಮೇಲೆ ಹೋಗಿರುತ್ತೆ, ಮಾತಾಡೋದೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಇಲ್ಲ ಹೋದರೆ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಇಷ್ಟೇ, ಹೈಟ್ ಇನ್ನು ಮೇಲೆ ಎತ್ಬೋದು. ದಟ್ಸ್ ವೈ ನೀಡ್ ಮೈಕ್. ಪ್ರೊಫೆಷನಲ್ ಯೂಟ್ಯೂಬರ್ ಆಗಬೇಕಂದ್ರೆ ಫಸ್ಟು ಮೈಕ್ ತಗೋಬೇಕು, ಸೆಲ್ಫಿ ಸ್ಟಿಕ್ ತಗೋಬೇಕು. ಆದಷ್ಟು ಬೇಗ ತಗೊಳ್ತೀನಿ, ನಿಮ್ಮ ಆಶೀರ್ವಾದ ಇದೆಯಲ್ಲ. ಅಗೇನ್ ಗಾಯ್ಸ್, ಎಷ್ಟು ನೋಡ್ತಾ ಇದ್ರು ಇನ್ನೂ ನೋಡಬೇಕು ಅನ್ನಿಸ್ತಾ ಇರುತ್ತೆ, ಹೋಗೋಕ್ಕೆ ಮನಸ್ಸು ಬರಲ್ಲ ತಾನೇ. ಅದೇ ಏನಾದ್ರು ಒಂದು ಹುಡುಗಿ ಜೊತೆ ಬಂದು ಸೆಲ್ಫಿ ಫೋಟೋ ತೆಗೆಯೋದು, ಅವಳ ಫೋಟೋ ನನ್ನ ಫೋಟೋ ಅವ್ರು ತೆಗೆಯೋದು ಅಂತ ತುಂಬ ಲೇಟ್ ಆಗುತ್ತೆ. ಹುಡುಗನ ಜೊತೆ ಬಂದಿದ್ರೆ ಪರವಾಗಿಲ್ಲ, ಕಡಿಮೆ ಫೋಟೋ ಕಂಪೇರ್ ಮಾಡಿದ್ರೆ ಒಟ್ಟಿನಲ್ಲಿ ತಗೊಳ್ತೀವಿ ಸಿಂಗಲ್ ಬೇಕು ಅಂದ್ಬಿಟ್ಟು. ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ನಮ್ಮ ಫ್ರೆಂಡ್ ಜೊತೆ ಬಂದಿದ್ದು, ಅದು ಮೆಮೊರಿ ಚೆನ್ನಾಗಿತ್ತು. ಅದು ಬಿಟ್ಟರೆ ಹೋದ ವರ್ಷ ಬಂದಿದ್ದು ಮಾಮೂಲಿ ಬೆಂಗಳೂರಿಂದನೇ ಬಂದು ಹೋಗಿದ್ದು, ಅದು ಮೆಮೊರಿ ಚೆನ್ನಾಗಿತ್ತು. ಸೊ ಈ ಥರದ್ದೆಲ್ಲ ಮಿಸ್ ಮಾಡ್ಕೋಬಾರ್ದು. ಅಲ್ಲಿದ್ದು ಕೊರಗದು ತಪ್ಪಲ್ಲ, ಅದು ತಲೆಯಲ್ಲಿದ್ದರೆ ಇದ್ರ ಬಗ್ಗೆನೇ ಯೋಚನೆ ನಡೀತಾ ಇತ್ತು. ಹೋಗ್ಬೇಕಾಗಿತ್ತು, ನಾನು ಅರಮನೆ ಮುಂದೆ ಒಂದು ವೀಡಿಯೋ ಮಾಡ್ಕೋಬೇಕಾಗಿತ್ತು, ಮಿಸ್ ಮಾಡ್ಕೊಬಿಟ್ಟೆ. ಆಪರ್ಚುನಿಟಿ, ಆ ಚಾನ್ಸ್ ಮಿಸ್ ಮಾಡ್ಕೊಳ್ಳಿಲ್ಲ, ಒಂದು ವೀಡಿಯೋ ಆಯಿತು. ನಿಮ್ಮ ಕಣ್ಣು ಮುಂದೆ ನಿಮಗೆ ತೋರಿಸ್ಕೊಡ್ತೀನಿ. ಈ ಕಡೆ ಎಕ್ಸಿಟಿಗೆ ಬಿಡ್ತಾ ಇದ್ರೆ ಓಕೆ, ಬೇಗ ಹೋಗ್ಬಿಡ್ಬೋದು. ಟೈಮ್ ನೋಡಿ 8:30 ಆಗಿದೆ, ಯಾರು ಬಿಡ್ತಾ ಇಲ್ವ ಈ ಕಡೆಯಿಂದ, ಅದಕ್ಕೆಲ್ಲ ಹಿಂದೆ ಬರ್ತಾ ಇದ್ದಾರೆ ಅನ್ಸುತ್ತೆ. ಎಕ್ಸಿಟ್ ಆಗೋದಕ್ಕೆ ಬಿಡ್ತಾ ಇದ್ದಾರಾ. ಆನೆಗಳು ಯಾವ ಕಡೆ ಇರೋದು? ಆನೆಗಳನ್ನೇ ನೋಡಲಿಲ್ಲ ಸರ್. ಆನೆಗಳು ಯಾವ ಕಡೆ ಇರೋದು? ಆನೆ ಯಾವ ಕಡೆ ಇರೋದು? ಹೌದು, ಎಕ್ಸಿಟ್ ಇದೆ ಅಲ್ಲ ಈ ಕಡೆ. ನೋಡಿ ಗಾಯ್ಸ್, ಕಾಕಿ ಬಟ್ಟೆ, ಇದಕ್ಕೋಸ್ಕರ ಕನಸು ಕಟ್ಟಿ ಓದ್ತಾ ಇದ್ದಾರೆ ಲಕ್ಷಾಂತರ ಜನ, ಸಾವಿರಾರು ಜನ ಬೆಂಗಳೂರಲ್ಲಿ, ನಾವು ಕೂಡ. ಬಟ್ ನಮಗೆ ಸಿಗ್ತಾ ಇಲ್ಲ ಅದು ಅವಕಾಶ. ಇಲ್ಲಿಂದನೇ ಬಿಡ್ತಾ ಇದ್ದಾರೆ ಗಾಯ್ಸ್, ಎಂಟ್ರಿ ಈ ಕಡೆಯಿಂದ ಇದೆ. ನಾನು ಸುಮ್ಮನೆ ಆ ಕಡೆಯಿಂದ ಬಂದೆ. ಅಯ್ಯೋ ಕತೆ, ಮೊದಲು ಬಿಡ್ತಾ ಇಲ್ಲ ಕಣೋ ಅಂದ್ಬಿಟ್ಟು ಬಂದಿದ್ದೆ. ಇಲ್ಲೇ ಬಂದು ಕೇಳ್ಕೋಗಿರೋ ಆಗ್ತಾ ಇತ್ತಲ್ಲ. ಇಷ್ಟೊಂದು ಚೆನ್ನಾಗಿ ಕಾಣ್ತೀನಿ ಕಣ್ಣು ಹೆಸರು ಆಗ್ಬಿಟ್ರೆ ಆಮೇಲೆ ಹುಷಾರು ತಪ್ಪಾಗ ಆಗ್ಬಿಡುತ್ತೆ ಗಾಯ್ಸ್. ಇಲ್ಲಿಂದನೇ ಬಿಡ್ತಾ ಇದ್ದಾರೆ ಗಾಯ್ಸ್, ಈ ಗೇಟಿಂದನೇ ಬಿಡ್ತಾ ಇದ್ದಾರೆ. ಆನೆ ಬರೋದು ನೋಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಇದೇ ಗೇಟಲ್ಲಿ ಎಂಟ್ರಿ ಆಗೋದು. ಯಾವ ಗೇಟ್ ಇದು? ಗೇಟ್ಗೆ ಏನೂ ಹಾಕಿಲ್ಲ, ಹೆಸ್ರು ಏನೂ ಇಲ್ಲ, ಆದರೆ ಇಷ್ಟು ಜನ ಕಾಯ್ತಾ ಇದ್ದಾರೆ. ಹಿಂಗೆ ಲೆಫ್ಟ್ ಸೈಡ್ ಹೋದರೆ ಇಲ್ಲೇ ಇರೋದು. ಸೊ ಆನೆ ಇಲ್ಲೇ ಬರುತ್ತೆ ಅಂತ ಎಲ್ಲ ವೆಯ್ಟಿಂಗು. ನಾವು ಕೂಡ ಆನೆನ ನೋಡ್ಕೊಂಡೇ ಹೋಗೋಣ. ಇಲ್ಲೊಂದು ಬರ್ತಾ ಇದೆ, ವೆಹಿಕಲ್ ಬರ್ತಾ ಇದೆ ಅಂದರೆ ಆನೆ ಬರುತ್ತೆ ಸರ್. ಆನೆ ಇನ್ನೂ ಲೇಟಾ? ತುಂಬ ಲೇಟ್. ಆನೆ ಇನ್ನೂ ಲೇಟ್ ಅಂತೆ ಗಾಯ್ಸ್. ಆನೆ ಇಲ್ಲೇನೆ ಬರೋದು? ಆನೆ ಬರುತ್ತೆ, ಹೋಗಿ ಸರ್. ಅವ್ರಿಗೂ ಪಾಪ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ಇವರು 8 ಕಾಲಾಗಿದೆ. 8 ಕಾಲೇ ತಾನೆ? 8:40 ಆಗಿದೆ. 8:40 ಆಗಿದೆ, ಇನ್ನೂ ಆನೆ ಬಂದಿಲ್ಲ. ಇನ್ನೂ ಎಷ್ಟು ಗಂಟೆಗೆ? ಡೈಲಿ 9 ಆಗುತ್ತಾ? ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಮುಂದೆ. ಯಾರ್ಯಾರು ಇದ್ದಾರೆ ಅಂದರೆ ನನಗೆ ಗೊತ್ತಿರೋ ಹೆಸರಲ್ಲೇ ಹೇಳ್ತೀನಿ. ಆನೆ ಬಂದೇ ಬಿಡ್ತಾ? ಇಷ್ಟೊಂದು ಜನ ಇದು ಸೌಂಡ್ ಮಾಡ್ತಾ ಇದ್ದಾರೆ ಅಂದರೆ ಬಂದಿರುತ್ತೆ. ಬಂತು ಗಾಯ್ಸ್ ಆನೆ. ನೆನ್ನೆ ಮೊನ್ನೆ ಎಲ್ಲ ವೀಡಿಯೋದಲ್ಲಿ ನೋಡ್ತಾ ಇದ್ದೆ, ಇವತ್ತು ನಾನೇ ಒಂದು ವೀಡಿಯೋ ಮಾಡಾಕ್ತೀನಿ. ಮುಂದೆ ಹೋಗ್ಬಿಡ್ಬೇಕು, ಆನೆ ಬರೋಷ್ಟರಲ್ಲಿ. ಭೀಮಾ ಅಂತ ಹೇಳಿ ಭೀಮಾ ನೋಡಬೇಕು. ಅರಮನೆ ಮುಂದೆ ಇಲ್ಲಿ ನೋಡಿ ಗಾಯ್ಸ್, ಅರಮನೆ ಎಂಟ್ರೆನ್ಸು ಇಲ್ಲೇನೆ. ಆನೆ ಬರ್ತಾ ಇದೆ, ಆನೆ ನೋಡೋಕ್ಕೂ ಸಿಕ್ಬಿಡ್ತು. ಮುಂದೆ ಹೋಗ್ಬಿಡೋಣ ಹೆಂಗಾರು ಮಾಡಿ, ಬಟ್ ಕಾಣಿಸಲ್ಲ. ಸ್ವಲ್ಪ ಜಾಗ ಬಿಡಿ. ಅಷ್ಟೇ ಭೀಮನಾ? ಯಾರಿರ್ಬೋದು? ಭೀಮ ಅಂತ ಬರಲ್ಲ, ಇಲ್ಲಿಂದನೇ ಕಾಣಿಸ್ಬೇಕು ಅಷ್ಟೇ, ಹತ್ರ ಅಂತ ಹೋಗಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಾ ಆನೆ? ಎಂಟನೇ ಆನೆ ಭೀಮಾ ಅಂತಿದ್ರು. ಯಾವ್ದನ್ನ ಎಷ್ಟು ಬರ್ಬೋದಾ ನೋಡಿ, ಅದ್ರ ಹೆಜ್ಜೆ ಇಕ್ಕದು, ಅದ್ರ ಸೌಂಡ್ ಇಲ್ಲಿವರೆಗೂ ಕೇಳಿಸ್ತಾ ಇದೆ, ದಗ್ ದಗ್ ಅಂತ. ಅಣ್ಣ ಯಾವ್ದು ಭೀಮಾ ಆನೆ ಗೊತ್ತೇ ಆಗಿಲ್ಲಲ್ಲ ಅಣ್ಣ. ಭೀಮಾ
ಭೀಮಾ ಅಂತ ಎಲ್ಲ ಆನೆಗಳು ಹೋಗ್ತಾಯಿತ್ತು. ಇನ್ನೂ ಒಂದು ಆನೆ ಇದೆ ಗಾಯ್ಸ್, ಇನ್ನೂ ಬರ್ತಾ ಇದ್ದಾವೆ. ಇದೇ 1 ನಿಮಿಷ ಆಗೈತಲ್ಲ ಗಾಯ್ಸ್. ಈ ಆನೆ ದಪ್ಪಾಗಿದೆ, ಇದೇನ ಭೀಮಾ? ಹಿಂದೆ ಆಂಬುಲೆನ್ಸ್ ಬರ್ತಾ ಇದೆ, ಇಷ್ಟೇನಾ? ಹಾ, ಇಷ್ಟೇ. ಅದು ಆನೆಗಳಿಗೆ ಇವಾಗಲೇ ಹೆಸರು ಹಾಕಿಲ್ಲ ಯಾರು. ಸೊ ಯಾವ ಆನೆ ಅಂತ ಅದು ಹೆಸರು ಹಾಕಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಬನ್ನಿ ಗಾಯ್ಸ್, ಮುಗೀತು, ಹೋಗೋಣ. ಇಷ್ಟು ಜನ ಕ್ರೌಡು. ಈ ಆನೆಯದ್ದು ಜೋಶ್ ನೋಡ್ಬೇಕು ಅಂತಾನೆ ಇದ್ದಿದ್ದು ಗಾಯ್ಸ್. ಲೆಟ್ಸ್ ಗೋ. ಬ್ಯಾರಿಕೇಡ್ ಬೇರೆ ಆಯ್ತು ಗಾಯ್ಸ್, ಇಲ್ಲಿ ಮುಂದೆ ಹೋಗ್ಬಾರ್ದು ಅಂತ. ಇದನ್ನ ಹತ್ತೋಗೋದ ಈಗ ಯಾವ ಥರ ಆ ಕಡೆ ಹೋಗೋದು? ಬ್ಯಾರಿಕೇಡ್ ತೆಗೆದುಬೇಕಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಒಳಗಡೆ ಬಿಡ್ತಾ ಇದ್ರು, ಅದೊಂದು ಖುಷಿ ವಿಚಾರ. ಬಟ್ ನನಗೆ ಹತ್ತಕ್ಕೋ ಜಾಗ ಇಲ್ಲ. ಎಕ್ಸಿಟ್ ಆಗಬೇಕು ಅಂದರೆ ಮತ್ತೆ ಅಷ್ಟು ಬಳಸ್ಕೊ ಹೋಗ್ಬೇಕು. ಬನ್ನಿ ಹೋಗೋದು. ಈ ಕಡೆ ಓಪನ್ ಇಲ್ಲ, ಬ್ಯಾರಿಕೇಡ್ ಇದೆ. ಆ ಕಡೆ ನಡೀರಿ, ಲೆಫ್ಟ್ ಸೈಡ್. ಗಾಯ್ಸ್, ಇಲ್ಲಿಂದ ಹೋಗೋಕೆ ಜಾಗ ಸಿಕ್ಕರು ಬ್ಯಾರಿಕೇಡ್ ಬೇಗ. ಟೈಮ್ ಬೇರೆ ಆಗ್ಬಿಟ್ಟೈತೆ, ಬಸ್ ಮಿಸ್ ಆಗೋದು ಕಷ್ಟ. ಎಲ್ಲ ಮುಮ್ಮ ಆಗ್ಲೇಬೇಕಾಗಿರುತ್ತೆ. ಎಲ್ಲ ನುರಿಕ ಓಡಾಡ್ತಾರೆ. ಇಲ್ಲೇ ಇದೆಯಲ್ಲ ಎಕ್ಸಿಟ್, ನಡ್ರಪ್ಪ ಬೇಗ. ಎಕ್ಸಿಟ್ ಅಲ್ಲಿ ನಿಂತ್ಕೊಂಡ ಹತ್ರ ಏನು ಪೋಸ್ ಕೊಡ್ತಾವ್ರ? ಸೈಡ್ ಹೋಗಕ್ಕೆ ಹೇಳ್ರೆ. ಆ ಕಡೆನೂ ಜಾಗ ಇಲ್ವಾ? ಅಲ್ಲೂ ಜಾಗ ಇಲ್ಲ ಗುರು. ಈ ಗ್ಯಾಪ್ ಅಲ್ಲಿ ಫೋಟೋ ತೆಗಿಸ್ಕೊಬೇಕು. ಫೋಟೋ ಎಕ್ಸಿಟ್ ಎಲ್ಲಿ ಗುರು? ಇಲ್ಲೆಲ್ಲ ಎಕ್ಸಿಟ್ ಇರಲ್ಲ, ಸ್ಟ್ರೈಟೇ ಹೋಗ್ಬೇಕು. ಅಂಬಾರಿ ಬಸ್ಸು ಬಂದ್ಬಿಡ್ತು. 1000 ಇರುತ್ತೆ ಅನ್ಸುತ್ತೆ. ಆಲ್ಮೋಸ್ಟ್ 1500 ಕೊಟ್ಬಿಟ್ಟು ಆಲ್ಮೋಸ್ಟ್ ಬೆಂಗಳೂರು ಸುತ್ಕೊ ಬರ್ಬೋದು. ಇಲ್ಲಿ ನೋಡಿ ಗಾಯ್ಸ್, ಒಂದು ಪಟಾಕಿ ಹೊಡಿತಾ ಇದೆ, ಪಿಸ್ತೂಲು. ದೀಪಾವಳಿದು ಇವಾಗಲೇ ಮಾರ್ತಾ ಇದ್ದಾರೆ. ಅದು ರಂಜಿ ಕಡ್ಡಿ ಹಾಕ್ಬಿಟ್ಟು ಹೊಡೆಯುವಂಥದ್ದು ಗಾಯ್ಸ್. ರಂಜಿ ಕಡ್ಡಿ ಹಾಕ್ಬಿಟ್ಟು ಕಡೆಯಲ್ಲಿ ಓಪನ್ ಮಾಡ್ತಾರೆ. ಅದು ಕಡ್ಡಿ ಪಡ್ಡಿ ಬರುತ್ತಲ್ಲ, ರಂಜಿ ಕಡ್ಡಿ ಗೊತ್ತಾ? ಅದನ್ನು ಫಿಕ್ಸ್ ಮಾಡ್ತಾರೆ. ರಂಜಿ ಕಡ್ಡಿ ಫಿಕ್ಸ್ ಮಾಡ್ಬಿಟ್ಟು ಹೊಡೆಯುವಂಥದ್ದು. ಇವ್ರು ಒಂದು ಹೊಡೆದಾಗ ಹೊಡೆದ್ಬಿಟ್ಟು ಅದು ಎಷ್ಟು ಹೊಡೆದಾಗ ಹೊಡಿದೆ ಇದ್ರೆ ಮುಗೀತು ಕತೆ. ಪಿಸ್ತೂಲು, ರಂಜಿ ಕಡ್ಡಿಲಿ ಹೊಸ ಪಿಸ್ತೂಲ್ ಕಂಡು ಹಿಡಿದಿದ್ದಾರೆ. ದಟ್ ಈಸ್ ದ ಇಂಡಿಯನ್ ಆವಿಷ್ಕಾರ. ಅಯ್ಯೋ, ಮೇಲೆ ಹತ್ಬೇಕ ಇಲ್ಲವೇ ಗಾಯ್ಸ್? ಅಂತ ಇದು ಮುಗಿಸಾಯ್ತು. ಅಂಬಾರಿ ಬಸ್ ಬೇರೆ ಹಿಂದೆ ಇದೆ, ಫುಲ್ಲು ಟ್ರಾಫಿಕ್ ಇದೆ. ಸೊ ಅದು ನಾಲ್ಕು ಕಾಡಿ ಮುಂಜಿಲ್ಲ, ಅಲ್ಲಿಂದ ಆಯಿತು, ಹೊರಗಡೆ ಬಂದಾಯಿತು. ಹೋದ್ರೆ ಇದೆ ಸಂಬರ್ ಬಸ್, ಸಿಟಿ ಬಸ್ ಸ್ಟ್ಯಾಂಡ್ ಇರೋದು. ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹೀಗೆ ಹೋಗ್ಬಿಡೋಣ. ಅಂಬಾರಿ ಬಸ್ ನೋಡ್ಬೇಕು ಅಂತಿದ್ದೆ. ಇದು ಒಂದು ಕ್ವಶನ್ ಆಗಿತ್ತು ನಮಗೆ PC-ಗೆ, ಯಾವ ಬಸ್ ಬಿಟ್ಟಿದ್ದಾರೆ ದಸರಾ ಇದಕ್ಕೆ ಅಂತ. ಒಂದು ಟ್ರೈನು ಕೂಡ ಬಿಟ್ಟಿದ್ದಾರೆ. ಯಾವ ಟ್ರೈನು? ಅಲ್ಲಿರೋ ನಮ್ಮನ್ನು ತೆಗಿತಾರೆ, ನಾವು ಅವ್ರ ಫೋಟೋ ತೆಗಿಯೋದಷ್ಟೇ. ಬರೀ ಇವ್ರು ಏನೋ ಹೋಗ್ತಾವ್ರ ಇಲ್ಲ ಬರ್ತಾವ್ರ, ಏನು ಕತೆ? ಹೋಗ್ತಾನೆ ಇಲ್ಲ ಬರ್ತಾನೆ ಇಲ್ಲ, ಸುಮ್ಮನೆ. ಅಯ್ಯಪ್ಪ, ಏನು ಗುರು ರಶ್ ಅಲ್ಲಿ. ಆ ಕಡೆನೂ ಹೋಗೋಕ್ಕಲ್ಲ, ಈ ಕಡೆನೂ ಹೋಗಲ್ಲ. ಬ್ಯಾರಿಕೇಡ್ ಫುಲ್ ಆಗಿಬಿಟ್ಟಿತ್ತು. ಸ್ವಲ್ಪ ಇಲ್ಲಿ ಕ್ಲಿಯರ್ ಆಗೈತೆ ಈಗ. ಅಲ್ಲೇ ಜನ ಇದ್ದಾರೆ ನೋಡಿ, ಅಲ್ಲೇ ಜನ ಇದ್ದಾರೆ. ಇಲ್ಲಿ ಹೋಗೋದಕ್ಕಂತೂ ಜಾಗನೇ ಇಲ್ಲದಂಗೆ ಎಲ್ಲ ಫುಲ್ ಆಗಿಬಿಟ್ಟಿದೆ ನೋಡಿ. ಅಲ್ಲಿ ಹೋದರೆ ಆರಾಮ್ಸೆ ಕ್ಲಿಯರ್ ಆಗುತ್ತೆ ತಾನೆ ರೋಡಲ್ವಾ? ಒನ್ ವೇ ಇದೆ, ಆರಾಮ್ಸೆ ಹೋಗ್ಬಿಡ್ಬೋದು ಇಲ್ಲಿಂದ ನಡ್ಕೊಂಡು. ಜನ ಒಂದೇ ಕಡೆ ಹೋಗ್ತಾ ಇದ್ದಾರೆ. ಆ ಕಡೆ ಮಧ್ಯೆ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ, ಯಾವ ಕಡೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಈಗ ವೆಹಿಕಲ್ ಬಿಟ್ಟಿದ್ದಾರೆ, ಬೇಗ ಹೋಗೋದಾದ್ರೂ ಹೋಗ್ಬೋದು. ಆನೆಗಳು ಒಳಗಡೆ ಹೋದ್ವು. ನಾವಿರುವಾಗಲೇ ಆನೆ ಒಳಗಡೆ ಬಂದಿದ್ರೆ ಆನೆ ನೋಡಿದ್ವಲ್ಲ. ಸೊ ಅಂತ ಇಂತೂ ಅರಮನೆ ಮುಂದೆ ಇರೋದು ನೋಡಿಕೊಂಡು ಸಿಟಿ ಬಸ್ ಸ್ಟಾಪಿಗೆ ಬಂದಾಗಿದೆ. ಇಲ್ಲಿ ಟಾಂಗಾ ಗಾಡಿ ಹೋಗ್ತಾ ಇದೆ ನೋಡಿ, ಟಾಂಗಾ ಗಾಡಿ. ಟಾಂಗಾ ಹಿಂದೆನೇ ಹೋಗ್ಬಿಡೋಣ. ಟಾಂಗಾ ಗಾಡಿ ಲೈಟ್ ಅಂತೂ ಜಗಮಗಿಸ್ತಾ ಇದೆ. ನೈಟ್ 9 ಗಂಟೆ ಆಗಿದೆ. ಸೊ ನಾನು ಕೂಡ ಮೈಸೂರಲ್ಲಿದ್ದೀನಿ. ಲೈಟಿಂಗ್ಸ್ ಮಾತ್ರ ಅಲ್ಟಿಯಾಗಿದೆ. ಇವಾಗ ಹೋಗೋಣ ಬನ್ನಿ, ಬಸ್ ಸಿಕ್ಕರು ಸರಿ. ಗುರು ಒಂದು ಬಸ್ಗಳೇ ಕಾಣ್ತಾ ಇಲ್ವಲ್ಲ ಗುರು.
ಒಂದು ಬಸ್ಸು ಇಲ್ಲ ಗುರು, ಬೇರೆ ಕಡೆ ಎಲ್ಲರೂ ಡೈವರ್ಟ್ ಮಾಡ್ಬಿಟ್ಟವ್ರ. ಹಾಂ, ಸಿಟಿ ಬಸ್ನ ಬೇರೆ ಕಡೆಗೆ ಏನಾರು ಡೈವರ್ಟ್ ಮಾಡ್ಬಿಟ್ಟವ್ರ ಅಂತ. ಒಂದು ಬಸ್ ಯಾರೋ ಕಾಣೋದು ಬೇಡವಾ? ಇಲ್ಲಿ ಯಾವುದೂ ಇಲ್ಲ ಗುರು. ಬೇರೆ ಕಡೆ ಏನಾರು ಹೋಗ್ಬೇಕಾ ಬಸ್ಗೆ? ಕೇಳ್ಕ ಹೋಗೋಣ ಬರೀಯಪ್ಪ ಗುರು. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ ಇಲ್ಲ ಗುರು. ಗಾಯ್ಸ್, ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಮೈಸೂರಲ್ಲಿ. ಎಲ್ಲರಿಗೂ ಇಲ್ಲಿ ಬರೋಕ್ಕಾಗಲ್ಲ ಅಂತ ಗೊತ್ತಿದ್ದದಕ್ಕೆ ಏನು ಮಾಡ್ಯಾರೆ ಅಂದರೆ ಬಸ್ ಸ್ಟಾಪ್ನ ಸ್ಥಳಾಂತರ ಮಾಡಿದ್ದಾರೆ. ಒಂದು ಸ್ವಲ್ಪ ಟೈಮ್ಗೋಸ್ಕರ ಇದನ್ನು ಇದು ಮಾಡಿದ್ದಾರೆ. ಯಾವುದ್ಯಾವ್ದು ಸ್ಟಾಪ್ ಇರುತ್ತೆ ಅಂದರೆ ಇಲ್ಲಿ ಬಂದಾಗ ಆಲ್ಮೋಸ್ಟ್ ಗೊತ್ತಿರಲ್ಲ ನೋಡಿ. ತಾತ್ಕಾಲಿಕ ಸ್ಥಳ ಮೈಸೂರು ದಸರಾ, ಬನ್ಮಯ ಕಾಲೇಜು. ಸರ್ ಇಲ್ಲಿ ಮೇಟ್ಗಳ್ಳಿ ಹತ್ರ ಹೋಗ್ಬೇಕಾಗಿತ್ತು ಬಸವನಗುಡಿ. ಹಾಂ, ಗಾಂಧಿ ವೃತ್ತನಾ? ಓಕೆ, ಅಲ್ಲಿ ಹೋಗಿ. ಮೈಸೂರು ದಸರಾ ಅದು ಗಾಂಧಿ ವೃತ್ತ ಒಂದು, ಬನಮಯ ಕಾಲೇಜು ಎಲ್ಲೋ ಯಾವ ಕಡೆ? ಈ ಕಡೆ ಸ್ಟ್ರೈಟ್. ನನಗೂ ಗೊತ್ತಿಲ್ಲ ಗುರು ಗಾಂಧಿ ವೃತ್ತ ಯಾವ್ದು ಬರುತ್ತೆ ಅಂತ. ಸೊ ಅದು ತುಂಬ ಜನ ಇಲ್ಲಿ ಬರ್ತಾರೆ, ಬಸ್ಸು ಹೋಗ್ಬೋದು ಅಂತ ಗೌರ್ಮೆಂಟ್ ಬಸ್ ನಂಬ್ಕೊಂಡು. ಬಟ್ ಅದು ಇಲ್ಲಿ ಬರೋಕ್ಕಾಗಲ್ಲ, ಅದು ಸ್ಥಳಾಂತರ ಮಾಡಿದ್ದಾರೆ. ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇಟ್ಕೊಂಡು ಬನ್ನಿ ಅಷ್ಟೇ. ಬನ್ನಿ, ಆಗೋವರೆಗೂ ಮೈಸೂರು ಸುತ್ತೋಣ ಅಷ್ಟೇ. ಗಾಂಧಿ ವೃತ್ತ ಯಾವ ಕಡೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಬಸ್ ಸ್ಟಾಪ್ ಬೇರೆ ಬದಲು ಮಾಡಿಬಿಟ್ಟವ್ರೆ ಈಗ. ಗುರು ಬಸ್ಗೆ ಡೈವರ್ಟ್ ಮಾಡಿಬಿಟ್ಟು ಯಾವ ಕಡೆಗೆ ಹುಡ್ಕೋಗೋದು ಗುರು. ಈಗ ಗಾಂಧಿ ಸರ್ಕಲ್ ಯಾವ ಕಡೆ ಅದು ಗೊತ್ತಿಲ್ಲ ನನಗೆ. ಇಲ್ಲಿ ಬನ್ನಿ ಹುಡ್ಕೋಗೋಣ. ಇರ್ತಿದ್ದು ಗಾಯಸ್, ಅದೇ ಈಗ ಏನು ಅಲ್ಲಿವರೆಗೂ ಹುಡ್ಕೋಬೇಕಾಗತ್ತೆ. ಜನ ಜಾಸ್ತಿ ಆಗಿದ್ದಾರೆ ಬ್ರೋ. ನಾ ಸಿಕ್ಕಾಕಬಿಟ್ಟಿನಿ ಬ್ರೋ. ಈ ಕಡೆಯಿಂದ ಬಂದರೆ ಗಾಯ್ಸ್ ಇದೆ ನೋಡಿ, ದೊಡ್ಡ ಗಡಿಯಾರನ ಚಿಕ್ಕ ಗಡಿಯಾರನ ಇಲ್ಲೊಂದು ಬರುತ್ತೆ. ಇಲ್ಲೊಂದು ಅಂಬೇಡ್ಕರ್ ಸ್ಟ್ಯಾಚು ಇದೆಯಲ್ಲ, ಇಲ್ಲೇ ಗಾಂಧಿ ಸ್ಕ್ವೇರ್ ಬರುತ್ತೆ ಹಿಂದ್ಗಡೆ. ಅಲ್ಲಿಗೆ ಹೋಗ್ಬೇಕು. ರೂಟ್ ಚೇಂಜ್ ಮಾಡಿದಾರಲ್ಲ ಅದಕ್ಕೆ. ಕಾರ್ನ ತಗೊಂಡೆ, ಚೆನ್ನಾಗಿದೆ, 30 ರೂಪಾಯಿ. ಸ್ಟ್ಯಾಚುಗೆಲ್ಲ ಪೂರ ಇದಾಕಿದ್ದಾರೆ. ಲೈಟಿಂಗ್ಸ್ ಚೆನ್ನಾಗಿ ಮಾಡಿದಾರಲ್ಲ. ಇದು ಬಸ್ಸಿನ ವ್ಯವಸ್ಥೆ. ಏನು ಮಾಡೋಕ್ಕಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟೊಂದು ಕಷ್ಟ ಇದೆ. ಲಕ್ಷಾಂತರ ಜನ ಮೈಸೂರು ಬಂದಿದ್ದಾರಲ್ಲ ಅದಕ್ಕೆ.